ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ನಿನ್ನೆ ನಡೆದಂಥ ವಿದ್ಯಮಾನ. ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಚಿಂದಿ ಅಲಯನ್ಸ್ನ ಸಭೆ. ತಮಗೆ ಗೊತ್ತಿರೋ ವಿಚಾರ, ಬೆಳಗಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ನಿನ್ನೆ ಹೇಳಿದ್ದೆ, ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಸಭೆಗೆ ಮುಂಚೆ ಮಮತಾ ಬೇಗಂ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ಒಂದು ರೂಮಿನ ಒಳಗಡೆ ಕ್ಲೋಸ್ ಡೋರ್ ಮೀಟಿಂಗು, ಒಬ್ಬರೊಬ್ಬರು ಭೇಟಿ ಆಗ್ತಾರೆ, ಆಲಂಗಿಸಿಕೊಳ್ತಾರೆ. ಮಮತಾ ಬೇಗಂ ಬಿಕ್ಕಿ 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 ಅಳ್ಳಿಕ್ಕೆ ಶುರು ಮಾಡ್ತಾರೆ. ನನ್ನವರೇ ನನಗೆ ಕೈ ಕೊಟ್ಬಿಟ್ರು, ನನಗೆ ದೊಡ್ಡ ಮೋಸ ಮಾಡಿಬಿಟ್ರು, ಗೆಲ್ಲುವಂಥ ಎಲೆಕ್ಷನ್ನನ್ನು ನಾನು ಸೋತು ಬಿಟ್ಟೆ, ಸೋತ ಮೇಲೆ ನನ್ನವರೇ ನನಗೆ ಶತ್ರುಗಳಾದರು, ಇವತ್ತು ಅಕ್ಷರಶಃ ನನ್ನನ್ನು ಅನಾಥಳನ್ನಾಗಿ ಮಾಡಿದ್ದಾರೆ ಅಂಥೇಳಿ ಮಮತಾ ಬೇಗಂ ಬಿಕ್ಕಿ ಬಿಕ್ಕಿ ಹತ್ತರಂತೆ. ಇದನ್ನು ದೈನಿಕ್ ಭಾಸ್ಕರ್ ವರದಿ ಮಾಡಿದೆ. ಸತ್ಯಾಸತ್ಯತೆ ಗೊತ್ತಿಲ್ಲ, ಬಂದಿರುವಂಥ ವರದಿಯನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೇನೆ. ಇವತ್ತು ಸಂಖ್ಯೆ ಯಾವ NDA ಬಹುಮತ ಇಲ್ಲ, ಇವತ್ತು ಬಿದ್ದು ಹೋಗುತ್ತೆ, ನಾಳೆ ಬಿದ್ದು ಹೋಗುತ್ತೆ, ನಾಡದು ಬಿದ್ದು ಹೋಗುತ್ತೆ ಅಂತ ಪ್ರತಿ ದಿವಸ ಭವಿಷ್ಯ ನುಡಿತಾ ಇದ್ರು. ಅಂಥ NDA ಸಂಖ್ಯೆ 293 ಇದ್ದದ್ದು 313 ಆಗಿದೆ. 313ಕ್ಕೆ 2 ಮತ್ತೆ ಸೇರ್ಪಡೆ ಆಗಿದ್ದಾವೆ, 315 ಆಗ್ತಾ ಇದೆ. ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವಿನಃ ಕಡಿಮೆಯಾಗುವ ಲಕ್ಷಣಗಳೆಲ್ಲೂ ಕಾಣಿಸ್ತಾ ಇಲ್ಲ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಯಾವುದೋ ಒಂದು ದಿವಸ ಕೈ ಕೊಟ್ಟು ಬಿಡ್ತಾರೆ, ಅಕ್ಷರಶಃ ನರೇಂದ್ರ ಮೋದಿ ಸರ್ಕಾರ ಬಿದ್ದೋಗತ್ತೆ ಅಂತ ಕನಸು ಕಾಣ್ತಾ ಇದ್ದಂಥ ರಾಹುಲ್ ಗಾಂಧಿಗೆ ಭಾಳ ದೊಡ್ಡ ಮಟ್ಟದ ಆಶಾಭಂಗ ಆಗಿದೆ. ಇವರೆಲ್ಲ ಯಾವ ರೀತಿಯ ಸರ್ಕಸ್ ಮಾಡಿದ್ರು ಅವಾಗ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಅನ್ನುವುದನ್ನು ಸುಮ್ಮನೆ ಒಂದು ಸಲ ನೆನಪು ಮಾಡ್ಕೊಳ್ಳಿ. ಹಾಗೆ ನೋಡಿದರೆ ನರಸಿಂಹರಾವ್ ಅವರಿಂದ ಹಿಡಿದು ಮನಮೋಹನ್ ಸಿಂಗ್ವರೆಗೂ ಯಾವತ್ತೂ ಕೂಡ ಕಾಂಗ್ರೆಸ್ಸಿಗೆ ಸಂಪೂರ್ಣ ಬಹುಮತ ಲಭ್ಯ ಆಗೇ ಇಲ್ಲ. ಒಂದೇ ಒಂದು ಸಲ ಕಾಂಗ್ರೆಸ್ಸಿಗೆ ಲಭ್ಯ ಆಗಿದ್ದು ಇಂದಿರಾ ಗಾಂಧಿ ಅವರ ಹತ್ಯೆ ಆದಮೇಲೆ ರಾಜೀವ್ ಗಾಂಧಿ ಅವರ ಪ್ರಧಾನಮಂತ್ರಿಯವರ ಸಂದರ್ಭದಲ್ಲಿ ಆದಂಥ ಒಂದು ಬಹುಮತವನ್ನು ಬಿಟ್ಟರೆ ಕಾಂಗ್ರೆಸ್ ಯಾವತ್ತೂ ಕೂಡ ಮೆಜಾರಿಟಿಯಲ್ಲಿ ಗೆದ್ದಂಥ ದಾಖಲೆಗಳೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಅಲ್ಪಮತದ ಸರ್ಕಾರ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ. ಆದರೂ ಕೂಡ ಇವರು ಹೇಗಾದರೂ ಮಾಡಿ ಸರ್ಕಾರ ಬೀಳತ್ತೆ ಅನ್ನುವಂಥ ಕನಸಿನಲ್ಲಿಯೇ ಓಡಾಡ್ತಾಯಿದ್ರು, ಭ್ರಮೆಯಲ್ಲೇ ಓಡಾಡ್ತಾಯಿದ್ರು. ಎಲ್ಲಕ್ಕಿಂತ ಮಜಾ ಅಂದರೆ ಕೇವಲ 2 ದಿನಗಳ ಮುಂಚೆ ರಾಹುಲ್ ಗಾಂಧಿಯವರು ಭಾಷಣವನ್ನು ಮಾಡ್ತಾರೆ. ಭಾಷಣದಲ್ಲಿ ಹೇಳ್ತಾರೆ, ಇನ್ನು ಹೆಚ್ಚು ದಿವಸ ಕಾಲ ನರೇಂದ್ರ ಮೋದಿ ಅವರ ಸರ್ಕಾರ ಇರೋದಿಲ್ಲ, ನಿಮ್ಮ ಕಣ್ಣೆದುರಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ಬೀಳಲಿದೆ, ನೀವು ನೋಡ್ತಾ ಇರಿ. ನನಗೆ CBI ಡೈರೆಕ್ಟರ್ ಹೇಳಿದ್ದಾರೆ, ನನಗೆ ED ಡೈರೆಕ್ಟರ್ ಹೇಳಿದ್ದಾರೆ, ನನಗೆ ಚೀಫ್ ಜಸ್ಟಿಸ್ ಹೇಳಿದ್ದಾರೆ, ಎಲ್ಲ ಸ್ವಾಯತ್ತ ಸಂಸ್ಥೆಗಳ ಹೆಡ್ಗಳು ನಮ್ಮ ಜೊತೆ ಮಾತುಕತೆಯಲ್ಲಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲ ಇವರಿಂದ ನರೇಂದ್ರ ಮೋದಿಯಿಂದ ಬೇಸತ್ತು ಹೋಗಿದ್ದಾರೆ, ಸರ್ಕಾರ ಬೀಳುವುದು ಖಚಿತ ಅಂತ ಹೇಳಿದರು. ಅದಕ್ಕೆ ತದ್ವಿರುದ್ಧವಾಗಿ ಈಗ ಆಗಿರುವ ಬೆಳವಣಿಗೆಯನ್ನು ನೋಡಿದರೆ ದಿನದಿಂದ ದಿನಕ್ಕೆ NDA ಬಲಿಷ್ಠವಾಗ್ತಾ ಹೋಗ್ತಾ ಇದೆ. ಒಂದು ನೆನಪಿಟ್ಕೊಳ್ಳಿ, ಇದು ಕೇಂದ್ರ ಸರ್ಕಾರ ನಡೆಸೋದಿದೆಯಲ್ಲ, ಅದು ಕೇವಲ ಅಂಕಿ ಸಂಖ್ಯೆಗಳ ಮೇಲೆ ಮಾತ್ರ. ನಿಮ್ಮ ಜೊತೆ ಒಕ್ಕೂಟದಲ್ಲಿ ಯಾವ ಪಕ್ಷ ಇದೆ, ಅವರ ಪಾತ್ರವೇನು, ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದರೋ ಕೊಟ್ಟಿಲ್ವೋ, ಇವ್ಯಾವೂ ಲೆಕ್ಕಕ್ಕೆ ಬರೋದಿಲ್ಲ. ಸರ್ಕಾರ ತನ್ನ ಅಜೆಂಡಾ ಏನಿದೆ ಅದನ್ನು ಪಾಲಿಸಲಿಕ್ಕೆ ಆಗುವಂಥ ನಂಬರ್ಗಳನ್ನು ಇಟ್ಕೊಂಡಿದೆಯಾ, ನಿಮ್ಮ ಜೊತೆ ಇರುವವರು ಅದಕ್ಕೆ ಪೂರಕವಾಗಿದ್ದಾರಾ, ಇದು ಬಹಳ ಮುಖ್ಯವಾದಂಥ ವಿಚಾರ. ನೀವು ಇಲ್ಲಿಯವರೆಗೂ ನರೇಂದ್ರ ಮೋದಿಯವರ ಈ 3ನೇ ಸರ್ಕಾರದ ಅವಧಿಯಲ್ಲಿ ನೋಡಿ, ನಡೆದಂಥ ಎಲ್ಲ ಸಂಸತ್ನ ಅಧಿವೇಶನಗಳನ್ನು ನೋಡಿ, ಪ್ರತಿ ಬಾರಿಯೂ ಕೂಡ ರಾಹುಲ್ ಗಾಂಧಿಯ ಪಟಾಲಂ ಹೇಳಿದ ಹಾಗೆ ಕೇಳ್ಕೊಂಡಿದ್ದಂಥ DMK, ಅವರ ಮಾತನ್ನು ಕೇಳ್ತಾ ಇದ್ದಂಥ TMC, ಅವರ ಮಾತನ್ನು ಕೇಳ್ತಾ ಇದ್ದಂಥ ಅಖಿಲೇಶು, ಇವರ ದುಂಡಾವರ್ತನೆ, ಇವರ ದಬ್ಬಾಳಿಕೆ, ಇವರ ಅರಚಾಟ, ಕೂಗಾಟ, ಸಭಾತ್ಯಾಗ, ಮಕರ ದ್ವಾರದ ಬಳಿ ಇವರು ಮಾಡ್ತಾ ಇದ್ದಂಥ ಅತಿರೇಕಗಳು, ಮಿಮಿಕ್ರಿಗಳು, ಇದೇ ದೊಡ್ಡ ಸುದ್ದಿ ಆಗ್ತಾ ಇತ್ತೇ ವಿನಃ ಸರ್ಕಾರ ಸುಭದ್ರವಾಗಿ ನಡೆಸುವಂಥ ಒಂದು ಸೌಹಾರ್ದಯುತ ವಾತಾವರಣ ನಿರ್ಮಾಣ ಆಗಲೇ ಇಲ್ಲ. ನರೇಂದ್ರ ಮೋದಿಯವರ ತಾಳ್ಮೆಯ ಬಗ್ಗೆ ನಾನು ನಿಮಗೆ ಈಗಾಗಲೇ ಬೇಕಾದಷ್ಟು ಉದಾಹರಣೆಗಳನ್ನು ಹೇಳಿಬಿಟ್ಟಿದ್ದೇನೆ. ನರೇಂದ್ರ ಮೋದಿಯವರು ಕಾದು 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 ತದನಂತರ ತಮ್ಮ ಆಟವನ್ನು ಶುರು ಮಾಡ್ತಾರೆ ಅನ್ನೋದಕ್ಕೆ ಈಗ ನಡೀತಾ ಇರುವಂಥ ಬೆಳವಣಿಗೆ, ಅದರಲ್ಲಿ ಅಮಿತ್ ಶಾ ಅವ್ರ ಕೊಡುಗೆ ಯಾವತ್ತೂ ನಾವು ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಇದು ಆಪರೇಷನ್ ಲೋಟಸ್ಸಾ? ಖಂಡಿತವಾಗಿ ಅಲ್ಲ. ಹಾಗಾದರೆ
ಮಮತಾ ಬೇಗಂ ಅವ್ರಿಗೆ ಭವಿಷ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆ ಕಡೆ ಕಾರ್ಪೊರೇಟರ್ಗಳ ರಾಜೀನಾಮೆ, ಈ ಕಡೆ MLAಗಳ ರಾಜೀನಾಮೆ, ಈ ಕಡೆ ಸಂಸತ್ ಸದಸ್ಯರ ಬಣ ಹೊರಗಡೆ ಬರೋದು, ಇದೆಲ್ಲ ನಿಜನಾ? ಕಾರ್ಪೊರೇಟರ್ಗಳ ರಾಜೀನಾಮೆ, ಅವ್ರ ಮೇಲಿರುವಂಥ ಇನ್ನಿಲ್ಲದ ಹಾಗೆ ಪ್ರಕರಣಗಳು ಓಪನ್ ಆಗ್ತವೆ. ಇನ್ನು ನಾವು ಇವ್ರ ಜೊತೆ ಕಾಣಿಸ್ಕೊಂಡ್ರೆ ನಮ್ಗೆ ಅಪಾಯ ಅನ್ನೋ ಕಾರಣಕ್ಕೆ ಬಿಟ್ಟರು. ಇನ್ನು MLAಗಳು ಒಂದು ಗುಂಪು ಹೊರಗಡೆ ಬಂದು ಪ್ರತ್ಯೇಕವಾದ ಸ್ಥಾನಮಾನವನ್ನು ಕೇಳ್ತಾರೆ. ಆ ಪ್ರತ್ಯೇಕವಾದ ಸ್ಥಾನಮಾನ ಕೇಳಲಿಕ್ಕೆ ಕಾರಣ ಏನಂದರೆ ಪಕ್ಷದಲ್ಲಿರುವಂಥ ವರಿಷ್ಠರ ದಬ್ಬಾಳಿಕೆ, ದುಂಡಾವರ್ತನೆ, ಅಭಿಷೇಕ್ ಬ್ಯಾನರ್ಜಿಯ ದುಂಡಾವರ್ತನೆ. ಈತನ ಅಡಿಯಲ್ಲಿ ನಾವು ಯಾಕೆ ಇರಬೇಕು ಅಂತ ಅವ್ರು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದರು. ಏಕೆಂದರೆ ಈತನ ಮೈ ತುಂಬ ಕೇಸ್ಗಳಿದ್ದಾವೆ. ಸದ್ಯಕ್ಕೆ ಯಾವುದೇ ಚುನಾವಣೆ ಇಲ್ಲ. 2029ವರೆಗೂ ಲೋಕಸಭಾ ಚುನಾವಣೆ ಕೂಡ ಇಲ್ಲ. ಅದಾದಮೇಲೆ 2031ಕ್ಕೆ MLA ಎಲೆಕ್ಷನ್ನು. ಅಲ್ಲಿವರೆಗೂ ಇವರ ಅಡಿಯಲ್ಲಿ ನಾವು ಯಾಕಿರಬೇಕು ಅಂತ ಅವರು ತೀರ್ಮಾನ ಮಾಡಿ ಋತಬ್ರತ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಪ್ರತ್ಯೇಕವಾದಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಂಡ್ರು. ಸ್ಪೀಕರ್ ರತೀಂದ್ರ ಬೋಸ್ ಅವರು ಅದು ಕೊಟ್ಟೂ ಆಗೋಯ್ತು. ಸಂಸತ್ ಸದಸ್ಯರಿದಾರಲ್ಲ, ಯಾರು ಗಲಾಟೆ ಮಾಡ್ತಾ ಇದ್ದಾರಲ್ಲ, ಅತಿ ದೊಡ್ಡದಾದಂಥ ಗುಂಪು 28 ಜನ ಈ ಕಡೆ ಲೋಕಸಭೆಯಲ್ಲಿ, 13 ಜನ ರಾಜ್ಯಸಭೆಯಲ್ಲಿ TMCಯಿಂದ ಇದ್ದದ್ದು, 41 ಜನ 42 ಇದೇ ಒಂದು ಬಣ. ಅದರಲ್ಲಿ 22 ಜನ ಈಗ ಹೊರಗಡೆ ಬಂದಿದ್ದಾರೆ ಅಂದರೆ ಭಾರತೀಯ ಜನತಾ ಎಂತೆಂಥವ್ರು ಬಂದಿದ್ದಾರೆ. ಯಾವ ಶತ್ರುಘ್ನ ಸಿನ್ಹಾಗೆ ಇನ್ನಿಲ್ಲದ ಹಾಗೆ ವಿಶೇಷವಾದ ಆಸ್ತಿಯಿಂದ ಆದ್ಯತೆ ಕೊಟ್ಟು ಆತನಿಗೆ ಕೊಡಬಹುದಾದಂಥ ಎಲ್ಲ ರೀತಿಯ ಗೌರವವನ್ನು, ಸ್ಥಾನಮಾನವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿತ್ತು. ಒಂದು ಸಲ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಶತ್ರುಘ್ನ ಸಿನ್ಹಾ ಭಾರತೀಯ ಜನತಾ ಪಾರ್ಟಿಯಿಂದ NDAದಿಂದ ಹೊರಗಡೆ ಬರ್ತಾರೆ ಅಂದರೆ, ಇನ್ನು ಈ ಯೂಸುಫ್ ಪಠಾಣ್ ಮುಸಲ್ಮಾನ ಎನ್ನುವಂಥ ಕಾರಣಕ್ಕೋಸ್ಕರ ಗುಜರಾತ್ನಿಂದ ಕರ್ಕೊಂಡ್ಬಂದು ಬೆಹರಾಂಪುರ್ನಲ್ಲಿ ಮಮತಾ ಬೇಗಂ ನಿಲ್ಲಿಸಿದ್ದು. ಮಮತಾ ಬೇಗಂ ನಿನ್ನ ಸ್ಥಾನವನ್ನು ಬಿಟ್ಟು ಕೊಡುವಂಥ ಸೌರವ್ ಗಂಗೂಲಿ ಕಡೆಯಿಂದ ಹೇಳಿಸಿದ್ರೂ ಕೂಡ ನಾನ್ಯಾಕೆ ಬಿಟ್ಟು ಕೊಡಲಿ ಅಂತ ಫೋನನ್ನೇ ರಿಸೀವ್ ಮಾಡಲಿಲ್ಲ ಈ ಮನುಷ್ಯ. ಈಗ ಭಾರತೀಯ ಜನತಾ ಪಾರ್ಟಿಗೆ NDAಗೆ ಸಪೋರ್ಟ್ ಮಾಡ್ತೀನಿ ಅಂತ ನಿನ್ನೆ ಸಹಿ ಹಾಕಿದ್ದಾರೆ. ಇವರೆಲ್ಲ ಯಾವ ರೀತಿಯ ರಾಜಕೀಯ ಮಾಡುವವರು ಅಂದರೆ, ತಮ್ಮ ಅಗತ್ಯಕ್ಕೆ ಬೇಕಾದ ಹಾಗೆ ತಮಗೆ ಸಿಗಬೇಕಾದ ಸ್ಥಾನಮಾನಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡು ಸ್ವಾರ್ಥ ಲಾಲಸೆಗಾಗಿ ಈ ಮಮತಾ ಬೇಗಂ ಅವ್ರನ್ನ ತೊರೆದು ಬಂದಂಥವರು. ಆದರೆ ಅದು ಭಾರತೀಯ ಜನತಾ ಪಾರ್ಟಿಗೆ NDAಗೆ ಅನಿವಾರ್ಯ ಇರುವಂಥ ಕಾಲಘಟ್ಟದಲ್ಲಿ ಸಂಖ್ಯೆಯೇ ಪ್ರಮುಖವಾದಂಥ ಮಾನದಂಡ ಆಗಿರುವುದರಿಂದ ಬನ್ನಿ ಅಂತ ಅಮಿತ್ ಶಾ ಅವ್ರು ಕರೆದು ಇವ್ರಿಗೂ ಕೂಡ ಸ್ಥಾನಮಾನವನ್ನು ಕಂಪಿಸಲಿಕ್ಕೆ ಓಂ ಪ್ರಕಾಶ್ ಬಿರ್ಲಾ ಅವ್ರಿಗೆ ಹೇಳಲಾಗಿದೆ. ಓಂ ಪ್ರಕಾಶ್ ಬಿರ್ಲಾ ಅವರು ಇವರ ಈ ಗುಂಪೇನಿದೆ ಆ ಗುಂಪಿಗೆ ಪ್ರತ್ಯೇಕವಾದ ಸ್ಥಾನಮಾನವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಈಗ ಅವರು NDAಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನೋಡಿ, ಈ ರಾಹುಲ್ ಗಾಂಧಿ ಅತಿ ದೊಡ್ಡ ದುರಂತವನ್ನು ಹೇಳ್ತಾರೆ. ಎಂಥ ದುರಂತ ಅಂದರೆ, ಈ ಮನುಷ್ಯನಿಗೆ ಚಿಕ್ಕವನಿದ್ದಾಗಿಂದ ನೀನೇ ಮುಂದಿನ ಪ್ರಧಾನಮಂತ್ರಿ, ನೀನೇ ಮುಂದೆ. ನಟವರ್ ಸಿಂಗ್ ಅಂತ ತಮ್ಮ ಪುಸ್ತಕದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ರಾಹುಲ್ ಗಾಂಧಿ 5 ವರ್ಷದ ಮಗು, ಆತನನ್ನು ಇಂದಿರಾ ಗಾಂಧಿಯವರು ತೋಳಲ್ಲಿ ಕೂಡಿಸ್ಕೊಂಡಿದ್ದಾರೆ, ಸೊಂಟದಲ್ಲಿ. ನಟವರ್ ಸಿಂಗ್ ಒಳಗಡೆ ಬರ್ತಾರೆ, ತಮಾಷೆ ಮಾಡ್ತಾ ಹೇಳ್ತಾರೆ, ಹಾಲಿ ಪ್ರಧಾನಮಂತ್ರಿಯವರು ಭವಿಷ್ಯದ ಪ್ರಧಾನಮಂತ್ರಿಯನ್ನು ಕಂಕುಳಲ್ಲಿ ಕೂಡಿಸಿಕೊಂಡಿದ್ದಾರೆ. ಹಾಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ಭವಿಷ್ಯದ ಪ್ರಧಾನಿಯನ್ನು ಕಂಕುಳಲ್ಲಿ ಕೂಡಿಸ್ಕೊಂಡಿದ್ದಾರೆ. ಕಂಕುಳಲ್ಲಿ ಕೂತದ್ದು ರಾಹುಲ್ ಗಾಂಧಿ. 5ನೇ ವರ್ಷಕ್ಕೆ ಈ ಮಾತನ್ನು ಹೇಳಿದ್ದು. ನಟವರ್ ಸಿಂಗ್ ಇದನ್ನ ನಾನು ತಮಾಷೆಯಲ್ಲಿ ಹೇಳಿದ್ದು ಅವತ್ತಿನ ದಿವಸ ಅಂತ ಬರ್ಕೋತಾರೆ. ಹೀಗೆ ನಟವರ್ ಸಿಂಗ್ ರೀತಿಯಲ್ಲಿ ಎಷ್ಟು ಜನ ರಾಹುಲ್ ಗಾಂಧಿಗೆ ನೀನೇ ಭವಿಷ್ಯದ ಪ್ರಧಾನಿ ಅಂತ ಹೇಳಿರ್ಬೋದು. ಸುಮ್ಮನೆ ಆಲೋಚನೆ ಮಾಡಿ. ಇಡೀ ಜೀವನದುದ್ದಕ್ಕೂ ಈತ ನೀನೇ ಪ್ರಧಾನಿ ಅಂತ ಕೇಳಿಸಿಕೊಂಡು ಬೆಳೆದಂಥ ವ್ಯಕ್ತಿ. ಈಗ 54 ವರ್ಷ ಆಗಿದೆ. ಈಗಲೂ ಕೂಡ ಆತನ ಭವಿಷ್ಯದ ಪ್ರಧಾನಿ ಭವಿಷ್ಯ ಯಾವಾಗ ಬರುತ್ತೆ ಅಂತ ಗೊತ್ತಾಗಲಾರದಂಥ ಹತಾಶ ಸ್ಥಿತಿಯಲ್ಲಿ ಈ ಮನುಷ್ಯ ಇದ್ದಾರೆ. ಈಗಲೂ ಕೂಡ ನರೇಂದ್ರ ಮೋದಿ ಕೆಳಗಿಳಿತಾರೆ. ನನ್ನದೇ ಸ್ಥಾನ, ನನ್ನ ಆಟಿಕೆ ಸಾಮಾನನ್ನು ನರೇಂದ್ರ ಮೋದಿ ತೊಗೊಂಡಿದ್ದ. ಈ ಅಖಿಲೇಶ್ ಯಾದವ್, ಈ ತೇಜಸ್ವಿ ಯಾದವ್, ಇವ್ರದ್ದೆಲ್ಲ ಸಮಸ್ಯೆ ಏನಂದರೆ, ಇವ್ರಿಗೆ ಅಪ್ಪ ಬಳುವಳಿಯಾಗಿ ಕೊಟ್ಟಂಥ ರಾಜಕಾರಣ. ಈ ಆಟಿಕೆ ಸಾಮಾನು ಅವ್ರಿಗೆ, ಸಿಂಹಾಸನ ಅನ್ನೋದು, ಗದ್ದುಗೆ ಅನ್ನೋದು, ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಆಟಿಕೆ ಸಾಮಾನು. ಈ ಆಟಿಕೆ ಸಾಮಾನನ್ನು ಒಂದು ಸಲ ನಿತೀಶ್ ಕುಮಾರ್ ಕಿತ್ಕೋತಾರೆ, ಆ ಕಡೆ ನೋಡಿದರೆ ಯೋಗಿ ಆದಿತ್ಯನಾಥ್ ಕಿತ್ಕೋತಾರೆ, ಈ ಕಡೆ ನೋಡಿದರೆ ನರೇಂದ್ರ ಮೋದಿ ಬಿಟ್ಟೇ ಕೊಡಲ್ಲ ಅಂತ 3ನೇ ಸ್ಥಾನಮಾನ. ನಾಳೆ ನೋಡಿದರೆ ಅತ್ಯಂತ ಸುದೀರ್ಘ ಅವಧಿಗೆ, ಇವತ್ತಿನ ಲೆಕ್ಕಕ್ಕೆ ಸುದೀರ್ಘ ಅವಧಿಗೆ ಚುನಾಯಿತ ಪ್ರಧಾನಿ ಅಂತ ಬೇರೆ ನರೇಂದ್ರ ಮೋದಿಗೆ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಹೀಗಿರುವಾಗ ರಾಹುಲ್ ಗಾಂಧಿ ಅವರ ಹತಾಶೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಇಂಡಿಯಾ ಅಲಯನ್ಸ್ನಲ್ಲಿ ಕೂತಿದ್ದಾರಲ್ಲ,
ಅವರ ಸ್ಥಿತಿಗತಿ ಹೇಗಿತ್ತು, ಅವರ ಬಿಹೇವಿಯರ್ ಹೇಗಿತ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.